ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಬಂಗುಡೆ ತವಾ ಫ್ರೈ. ಬಂಗುಡೆ ತವಾ ಫ್ರೈ ಅನ್ನ ತುಂಬಾ ಟೇಸ್ಟಿಯಾಗಿ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಒಂದು ಬಾಣಲೆಯನ್ನ ಇಟ್ಟಿದೀವಿ. ಅದಕ್ಕೆ ಎಣ್ಣೆಯನ್ನ ಹಾಕೋತಿದೀವಿ. 2 ರಿಂದ 3 ಸ್ಪೂನ್ ಎಣ್ಣೆಯನ್ನ ಆಡ್ ಮಾಡ್ಕೊಂಡಿದೀವಿ. ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ. ಹಾಗೆ 8 ರಿಂದ 10 ಒಣಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ. ಒಣಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಹಾಗೆ ಶುಂಠಿಯನ್ನ ಹಾಕೊಂಡಿದೀವಿ. ಹಾಗೆ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ. ಬೆಳ್ಳುಳ್ಳಿಯನ್ನ ಆಡ್ ಮಾಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಮಸಾಲೆ ಕೂಡ ನೀವು ರೆಫ್ರಿಜರೇಟರ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ದಿನಗಳ ಕಾಲ ಇಟ್ಕೋಬಹುದು. ಬೇಕಾದಾಗ ಆರಾಮಾಗಿ ಮೀನ್ ಫ್ರೈ ಮಾಡ್ಕೊಳ್ಬಹುದು. ಈಗ ಇದಕ್ಕೆ ಕಾಳು ಮೆಣಸನ್ನ ಆಡ್ ಮಾಡ್ಕೊಂಡಿದೀವಿ. ಸುಮಾರು 5 ರಿಂದ 6 ಕಾಳು ಮೆಣಸು. ಹಾಗೆ ಅರ್ಧ ಸ್ಪೂನ್ ಜೀರಿಗೆಯನ್ನ ಆಡ್ ಮಾಡ್ಕೊಂಡಿದೀವಿ. ಸ್ವಲ್ಪ ಮೆಂತ್ಯವನ್ನ ಆಡ್ ಮಾಡ್ಕೊಂಡಿದೀವಿ. ಹಾಗೆ 1 ಸ್ಪೂನ್ ಕೊತ್ತಂಬರಿ ಕಾಳನ್ನ ಆಡ್ ಮಾಡ್ಕೊಂಡಿದೀವಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಒಂದ್ ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ಮೀನು ಆಗಿರೋದ್ರಿಂದ ಸ್ವಲ್ಪ ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಹುಳಿಯನ್ನ ಹಾಕೊಂಡ್ರೆ ಈ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ. ನಾವು ಮೀನಿಗೂ ಕೂಡ ಉಪ್ಪು ಹಾಕೊಳ್ತಿರೋದ್ರಿಂದ ಇದಕ್ಕೆ ಉಪ್ಪನ್ನ ಕಮ್ಮಿ ಹಾಕೊಂಡಿದೀವಿ. ಇದಕ್ಕೆ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ನೋಡಿ, ಬಂಗುಡೆ ಮೀನನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರ ಪುಡಿಯನ್ನ ಹಾಕೊಳ್ತಿದೀವಿ. ನೀವು ನೋಡ್ತಿರೋ ಹಾಗೆ ಬಂಗುಡೆಗೆ ನಾವು ಮೇಲ್ಗಡೆಯಿಂದ ಒಂದು ಕಟ್ಟನ್ನ ಹಾಕೊಂಡು ಇಟ್ಕೊಂಡಿದೀವಿ. ಇದರಿಂದ ಮಸಾಲೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ನಾವು ಆವಾಗ್ಲೇ ತಯಾರಿಸಿಟ್ಕೊಂಡಿರುವಂತಹ ಮಸಾಲೆ ಈ ರೀತಿ ಆಗ್ಬೇಕು. ಇಷ್ಟು ಗಟ್ಟಿಯಾಗಿ ಆಗ್ಬೇಕು. ಮೀನಿಗೆ ನಾವ್ ಇದನ್ನ ಈಗ ಹಚ್ಕೊಳ್ಬೇಕಾಗತ್ತೆ. ಎಲ್ಲ ಕಡೆ ಈವನ್ ಆಗಿ ಚೆನ್ನಾಗಿ ಇದನ್ನ ಹಚ್ಕೊಳ್ಬೇಕು. ಮಸಾಲೆಯನ್ನ ಆದಷ್ಟು ಚೆನ್ನಾಗಿ ಮೀನಿಗೆ ಮೆತ್ತಬೇಕಾಗತ್ತೆ. ನೋಡಿ, ಈ ರೀತಿ ಒಳಗಡೆ ಎಲ್ಲ ಸೇರಿಸ್ಬೇಕು. ಆಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ತವಾಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ. ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸ್ತಿದೀವಿ. ಈಗ ಇದ್ರ ಮೇಲೆ ಅರಿಶಿನ ಎಲೆಯನ್ನ ಹಾಕೋತಿದೀವಿ. ನಿಮ್ಗೆ ಅರಿಶಿನ ಎಲೆ ಸಿಕ್ತಿಲ್ಲ ಅಂದ್ರೆ ಬಾಳೆ ಎಲೆಯನ್ನು ಕೂಡ ಹಾಕೋಬಹುದು. ಬಾಳೆ ಎಲೆನೂ ಸಿಕ್ತಿಲ್ಲ ಅಂದ್ರೆ ನಾನ್ ಸ್ಟಿಕ್ ತವಾ ಮೇಲೆ ಮಾಡ್ಕೋಬಹುದು. ಈಗ ಅರಿಶಿನ ಎಲೆಯನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ ಈ ರೀತಿ ಒಂದೊಂದಾಗಿ ಮೀನನ್ನ ಇದ್ರ ಮೇಲೆ ಇಡ್ತಿದೀವಿ. ನೋಡಿ, ಈ ರೀತಿ ಅರಿಶಿನ ಎಲೆಯನ್ನ ನಾವು ಯಾಕೆ ಆಡ್ ಮಾಡಿದೀವಿ ಅಂದ್ರೆ ಅರಿಶಿನ ಎಲೆ ತುಂಬಾ ಒಳ್ಳೆ ಅರೋಮವನ್ನ ಕೊಡುತ್ತೆ. ಹಾಗೆ ಮೀನಿಗೆ ಎಕ್ಸ್ಟ್ರಾ ಟೇಸ್ಟ್ ಕೂಡ ಕೊಡುತ್ತೆ. ಈಗ ಮತ್ತೆ ಅರಿಶಿನ ಎಲೆಯಿಂದ ಈ ರೀತಿ ಇದನ್ನ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ತಿದೀವಿ. ಮೀಡಿಯಂ ಫ್ಲೇಮ್ ಅಲ್ಲಿ ಆದಷ್ಟು ಮೀನನ್ನ ಬೇಯಿಸ್ಕೊಳ್ಳಿ, ಇಲ್ಲಾಂದ್ರೆ ಸೀದೋಗುತ್ತೆ. ಈಗ ಮೇಲ್ಗಡೆಯಿಂದ 1-2 ಸ್ಪೂನ್ ಎಣ್ಣೆ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. 3 ರಿಂದ 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ ನಂತರ ನೋಡಿ, ಈ ರೀತಿ ಅರಿಶಿನ ಎಲೆ ಎಲ್ಲ ಸ್ವಲ್ಪ ಬಾಡಿದೆ ಅಲ್ವಾ. ಹಾಗೆ ಮೀನು ಕೂಡ ಒಂದು ಕಡೆ ಚೆನ್ನಾಗಿ ಬೆಂದಿರೋ ತರ ಅನ್ಸ್ತಿದೆ. ಮೇಲ್ಗಡೆ ಹಸಿ ಹಸಿಯಾಗಿ ಇದೆ. ಈಗ ಅದನ್ನ ರಿವರ್ಸ್ ಹಾಕಿ ಇನ್ನೊಂದು ಕಡೆ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ನೋಡಿ, ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬೆಂದಿದೆ ಮೀನು. ಇನ್ನೊಂದ್ ಕಡೆ ಕೂಡ ಇದೇ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬಾಳೆ ಎಲೆ ಅಥವಾ ಅರಿಶಿನ ಎಲೆಯನ್ನ ಹಾಕೊಳ್ಳೋದ್ರಿಂದ ಈ ರೀತಿ ತಿರುವು ಹಾಕೊಳ್ಳೋದು ಕೂಡ ಸುಲಭ ಆಗತ್ತೆ, ತವಾಗೆ ಹಿಡಿಯಲ್ಲ. ನೋಡಿ, ಇನ್ನೊಂದ್ ಕಡೆ ಕೂಡ ಇದನ್ನ 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ
ಟೇಸ್ಟಿಯಾದ ಬಂಗಡೆ ತವಾ ಫ್ರೈ ರೆಡಿ ಆಗಿದೆ. ಇನ್ನ ಒಂದ್ಸತಿ ನೀವು ಟ್ರೈ ಮಾಡ್ಲೇಬೇಕು ಅಂತ ಹೇಳ್ತೀನಿ, ಅಷ್ಟು ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ನಿಂಬೆ ಹಣ್ಣನ್ನ ಹಾಕೊಂಡು ಬೇಳೆ ಸಾರ್ ಜೊತೆ ಆಗ್ಬೋದು, ಇಲ್ಲ ಮೀನ್ ಸಾರ್ ಜೊತೆ ಆಗ್ಬೋದು, ತಿಂತಾ ಇದ್ರೆ ಸ್ವರ್ಗನೇ ಸರಿ. ಒಂದ್ಸತಿ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ. ಹಾಗೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ನಲ್ಲಿ ಕೂಡ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.